ಅದನ್ ಕೇಳಕ್ ನೀನ್ ಯಾವಳೆ? ಈ ಮನೆ ಯಜಮಾನಿ. ಶಬಾಷ್ ಕಣವ ರಶ್ಮಿ, ಶಬಾಷ್. ಇದನ್ನೇ ನಾನು ಬಯಸಿದ್ದು. ಉಳಿಬೇಡ ಕಣವ, ಚಚ್ಚಿ ಬಿಸಾಕೋ. ಹೆಣ್ಮಕ್ಳಿಗೆ ಜುಟ್ ಸಿಗೋವರೆಗೂ ಅಷ್ಟೇ ಆಟ, ಆಮೇಲೆ ಹುಚ್ಚಾಟನೆ. ನೋಡ್ತಾ ಇರಿ ಮಾವ. ಏ ಅಪ್ಪಯ್ಯ, ಇದೆಲ್ಲ ಒಳ್ಳೇದಲ್ಲ. ಅವಳಿಗೆ ಮರ್ಯಾದೆನ ಸುಮ್ಕಿರ ಕೇಳು. ಏ ಇರಲ್ಲ ಇರಲ್ಲ ಕಣೋ. ನಮ್ಮನೆ ವಿಷಯ ಮಾತಾಡಕ್ ನೀನ್ ಯಾರೋ? ನಿಮ್ಮಪ್ಪನ ಮೇಲೆ ಕೈ ಮಾಡ್ದಾಗ್ಲೇ ಈ ಮನೆ ಜೊತೆ ನಿನ್ ಸಂಬಂಧ ಕಳ್ಕೊಂಡ್ಬಿಟ್ಟೆ. ಹೆಚ್ಚಿಗೆ ಮಾತಾಡದೆ ಹೋಗ್ತಾ ಇರೋ. ಬೇಡ ಕಣೆ, ನಿನಗೇನು ನನ್ನ ಕೋಪದ ಬಗ್ಗೆ ಗೊತ್ತಿಲ್ಲ. ಎಲ್ರು ಅವ್ರೆ ಅಂತ ಸುಮ್ಕೆ ಇದೀನಿ. ಎಲ್ಲಾರು ಇದಾರೆ ಅಂತಾನೆ ನಾನು ನಿಂಗೆ ಈ ಪಾಠ ಕಲ್ಸೋ ನಿರ್ಧಾರ ಮಾಡಿರೋದು. ದೊಡ್ಡೋರ್ ಮೇಲೆ ಕೈ ಮಾಡ್ದವ್ರ ಕೈನೇ ಮುರ್ದ್ ಹಾಕ್ಬಿಡ್ಬೇಕು ಅನ್ಸತ್ತೆ. ಅಂತದ್ರಲ್ಲಿ ನನ್ ದೇವ್ರು ನನ್ ಮಾವನ್ ಮೇಲೆ ಕೈ ಮಾಡಿದ್ಯಾ ಅಂದ್ರೆ ನಿನ್ ಬಿಡೋ ಮಾತೇ ಇಲ್ಲ. ಇವಾಗೇನು ನೀನಾಗ್ ನೀನೇ ಆಚೆ ಹೋಗ್ತೀಯಾ ಇಲ್ಲ ಕುತ್ತಿಗೆ ಪಟ್ಟಿ ಹಿಡಿದು ಆಚೆ ತಪ್ಪಬೇಕಾ? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಿಸಲ್ವಾ ನಿಂಗೆ? ಯಾಕೆ ಹೇಳು? ಆ ಪಿಂಕಿ ಕಿವಿಗ್ ಬೆರಳು ಹಾಕಿ ಕೂತಿದ್ದಾಳಲ್ಲ, ಇವಾಗೇನು ನೀನ್ ಹೋಗಲ್ಲ ಅಲ್ವಾ? ಗುಂಡು ಬೇಡ ಕಣ. ಯಾರು ತಡಿಬೇಡಿ. ಏನಾದ್ರೂ ಸಿಗ್ತಾ ಇದ್ಯಾ? ಇನ್ಯಾವತ್ತೂ ಸಿಗಕ್ಕಿಲ್ಲ ಕಣವ. ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಪಿಂಕಿ, ಯಾವುದು ಫೋನ್ ಬರ್ತಾ ಇದೆ ನೋಡವಾ? ಹೊಡ್ತೀನಪ್ಪ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ.
ಸುಮ್ಕಿ ಯಾಕೆ ಫೋನೇ ಎತ್ತುತ್ತಾ ಇಲ್ಲ? ಯಾರ್ದವ ಫೋನು? ಯಾವ್ದೋ ಅನ್ನೋನ್ ನಂಬರ್ ಅಪ್ಪ, ಹೆಸರಿಲ್ಲ. ಈ ನಂಬರ್ ಐತಲ್ಲ ನಿಮ್ಮ ಮನೆಯವ್ರ ಹತ್ರ ಇರುತ್ತೆ, ನಮ್ಮ ಮನೆಯವ್ರ ಹತ್ರ ಇರುತ್ತೆ. ಮನೆ ಹಾಳು ಮಾಡೋರ ಹತ್ರ ನನ್ನ ಬಾಮೈದನ್ ನಂಬರ್ ಇರುತ್ತೆ. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ತಾರೆ? ಮೊಬೈಲ್ ಕಂಪ್ನಿಯವ್ರು ಅಲ್ಲ, ಸಾಲ ತಗೊಳ್ಳಿ ಅಂತ ಕೇಳೋರು ಅಲ್ಲ, ಸಾಲ ವಾಪಸ್ ಕೊಡಿ ಅನ್ನೋರು ಇರಲ್ಲ. ಯಾರಿರಬಹುದು? ಅಯ್ಯೋ ಸುಮ್ನಿರಪ್ಪ, ಎಲ್ಲದಕ್ಕೂ ಅದ್ಯಾಕೆ ಇದ್ಯಾಕೆ ಅಂತಿರ್ಬೇಡ. ನನ್ ಟೆನ್ಷನಲ್ಲಿ ನಾನಿದ್ದೀನಿ. ಆ ಸೀನನ್ ಮನೇಲಿ ಏನ್ ನಡೀತಾ ಇದೆಯೋ, ಅವ್ನ್ ಏನ್ ಮಾಡ್ತಿದ್ದಾನೋ ನನ್ಗೇನು ಗೊತ್ತಾಗ್ತಾನೆ ಇಲ್ಲ. ಇನ್ನೊಂದ್ಕಿತ ಮಾಡೋದ? ಮತ್ತಾರ್ದವ ಫೋನು? ಅದೇ ನಂಬರ್. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಉತ್ತರಿಸುತ್ತಿಲ್ಲ. ಓ ಪಿಂಕಿ, ಯಾಕೆ ಫೋನ್ ತೆಗಿತಾ ಇಲ್ಲ? ಫೋನ್ ತೆಗೆದು ಮಾತಾಡು. ಹಾ, ನಂಗನ್ಸುತ್ತೆ ನಿನ್ನ ಅಂದ ಚಂದ ರೂಪಕ್ಕೆ ಸುತ್ತ ಹತ್ತಳ್ಳಿ ಜನನೇ ಬಿದ್ದೋಗಿರ್ತಾರೆ. ಈಗ ಬಂದಿರೋ ಫೋನು ಯಾವ್ದಾದ್ರು ಜಮೀನ್ದಾರಂದಾಗಿರ್ಬೋದಲ್ಲ. ಅವನಿಗೆ ನೀನು ಇಷ್ಟ ಆದ್ರೆ ಸುಮ್ಮನೆ ಬರೋ ಲಕ್ಷ್ಮಿನ ಯಾಕೆ ಬಿಡ್ಬೇಕು? ಹ್ಞೂ ಅಂದ್ಬಿಡು, ನಾಳಿಕೆ ತಾಳಿ ಕಟ್ಟಿಸ್ಬಿಡ್ತೀನಿ. ನಾಡಿದ್ದೆ ನಾನು ಜಮೀನ್ದಾರ, ನೀನು ಯಜಮಾನಿ. ಏನಂತೀಯ?